ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ನೆಲಮಂಗಲದಿಂದ 8 ಕಿಲೋಮೀಟರ್ ದೂರ ಇರುವಂಥ ದಶಾವತಾರಂ ಥೀಮ್ ಪಾರ್ಕ್ಗೆ ಬಂದಿದ್ದೀನಿ. ಇಟ್ ಇಸ್ ಅ ಫನ್ ಡೇ ವಿತ್ ಲಾಟ್ ಆಫ್ ಎಜುಕೇಶನ್. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಡೇ ಹೇಗಿರುತ್ತೆ ಅದನ್ನು ಕೂಡ ನೀವು ನೋಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅಮೇಜಿಂಗ್ ದಶಾವತಾರ ಇದು ನೆಲಮಂಗಲದಲ್ಲಿರುವಂತ ಒಂದು ಥೀಮ್ ಬೇಸ್ಡ್ ಪಾರ್ಕ್ ಇದು. ಸೊ ಇಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಎಂಜಾಯಬಲ್ ವಿಷಯಗಳು ಸಿಗುತ್ತೆ, ಜೊತೆಗೆ ಒಂದು ನೇಚರ್ ಜೊತೆ ಕನೆಕ್ಟ್ ಆಗುವಂತ ವಿಷಯಗಳು ಸಿಗುತ್ತೆ. ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದ್ರೆ ತುಂಬಾನೇ ಎಜುಕೇಟ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಸ್ವಲ್ಪ ಫನ್ ಕೂಡ ಮಾಡ್ಬೋದು. ಸೊ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ದಶಾವತಾರ ಥೀಮ್ ಪಾರ್ಕ್. ಎಲ್ಲ ಮಕ್ಕಳು ತುಂಬ ಎಕ್ಸೈಟೆಡ್ ಆಗಿ ಜಿಪ್ಲೈನಲ್ಲಿ ಆಟ ಆಡ್ತಿದ್ರು. ನಾನಂತೂ ನೋಡ್ತಾ ಇದ್ದೆ ಏನೇನೆಲ್ಲ ಇದೆ ಅಂತ. ಬಟ್ ನನಗಲ್ಲಿ ಸಿಕ್ಕಿದ್ದು ಸಾಕಷ್ಟು ವೆರೈಟಿ ಅನಿಮಲ್ಸ್ನ ನೋಡಿದೆ, ಜೊತೆಗೆ ಹಾರ್ಸ್ನ ಕೂಡ ನೋಡಿದೆ. ನಾನು ಕೇಳಿದೆ ಹಾರ್ಸ್ ರೈಡಿಂಗ್ ಇದೆ ಅಂತ ಹೇಳಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗಿದ್ದ ಟೈಮ್ಗೆ ಹಾರ್ಸ್ ರೈಡಿಂಗ್ ಇರಲಿಲ್ಲ. ಬಟ್ ಸ್ಟಿಲ್ ಫ್ಯೂಚರ್ ಡೇಸಲ್ಲಿ ಇರುತ್ತೆ ಅಂತ ಹೇಳಿದ್ರು. ಸೊ ಜಿಪ್ಲೈನ್ನ ಮುಗಿಸ್ಕೊಂಡು ನಾವು ಆ್ಯನಿಮಲ್ನ ವಿಸಿಟ್ಸ್ ಮಾಡೋಣ ಅಂತ ಹೋದ್ವಿ. ಪ್ರಾಣಿಗಳಂದರೆ ತುಂಬ ಇಷ್ಟ ಇರುತ್ತೆ, ಆದರೆ ಹೇಗೆ ಸಾಕಬೇಕು, ಏನು ಮಾಡಬೇಕು, ಎಷ್ಟು ಊಟ ಹಾಕಬೇಕು, ಯಾವ ಊಟ ಹಾಕಬೇಕು, ಯಾಕೆ ಪಕ್ಷಿಗಳು ಹಿಂಗಿದೆ, ಯಾಕೆ ಪ್ರಾಣಿಗಳು ಹಿಂಗಿದೆ, ಸೊ ಇದನ್ನೆಲ್ಲ ನಾವು ಗೊತ್ತೇ ಇರಲ್ಲ. ಸೊ ಇದೆಲ್ಲದ್ರ ಬಗ್ಗೆ ಎಜುಕೇಟ್ ಮಾಡೋಕ್ಕೆ ಒಬ್ಬ ಟ್ರೈನರ್ ಸಿಗ್ತಾರೆ ನಮಗೆ. ಸೊ ಅಲ್ಲಿ ವೆರೈಟೀಸ್ ಆಫ್ ಅನಿಮಲ್ಸ್ ಇದೆ. ಆಸ್ಟ್ರಿಚ್ ಇಂದ ನಿಮಗೆ ಸ್ನೇಕ್ ಇಂದನೂ ಕೂಡ ಇದೆ. ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ನಿಮಗೆ ವೆರೈಟೀಸ್ ಆಫ್ ಅನಿಮಲ್ಸು ಕೂಡ ನೋಡ್ಬೋದು, ಬರ್ಡ್ಸ್ ಕೂಡ ನೋಡ್ಬೋದು. ಸೊ ಇಟ್ ಈಸ್ ಆಲ್ ಫನ್. ನೀವು 1.5 hour ನೀವು ಅಲ್ಲೇ ನೀವು ಪ್ರಾಣಿಗಳ ಜೊತೆ ನೀವು ಟೈಮ್ ಸ್ಪೆಂಡ್, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಾ, ಎಷ್ಟೊಂದು ವಿಚಾರಗಳನ್ನ ಅಲ್ಲಿ ಕಲ್ತ್ಕೊತಾರೆ. ಸೊ ಐ ರೆಕಮೆಂಡ್, ಲೈಕ್ ಯಾರಾದರೂ ಮಕ್ಕಳಿಗೆ ನೀವು ಒಂದು ಡೇ ಔಟ್ ಕರ್ಕೊಂಡು ಹೋಗಬೇಕು ಅಂತ ಅಂದರೆ ದಶಾವತಾರ ಥೀಮ್ ಪಾರ್ಕ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಗೋ ಔಟ್. ಸೊ ನಮಗೆ ಸಿಕ್ಕಿರುವಂಥ ಟ್ರೈನರು ವರ್ಷ ಅಂತ, ಶಿ ಎಕ್ಸ್ಪ್ಲೇನ್ಸ್ ರಿಯಲಿ ವೆಲ್. ಸೊ ಒರಿಜಿನ್ ಹೇಳಿದ್ರು, ಆ್ಯಂಡ್ ಫುಡ್ ಹೇಳಿದ್ರು, ನೇಚರ್ ಹೇಳಿದ್ರು, ಅನಿಮಲ್ ನೇಚರ್ ಹೇಳಿದ್ರು, ಹೀಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಂಡು ಇಲ್ಲಿ ನಿಮಗೆ ಆಸ್ಟ್ರಿಚಿಂದನೂ ಸಿಗುತ್ತೆ, ಕೌ ಇದೆ, ವೆರೈಟೀಸ್ ಆಫ್ ಪ್ಯಾರಟ್ಸ್ ಇದೆ, ವೆರೈಟೀಸ್ ಆಫ್ ಅದರ್ ಅನಿಮಲ್ಸ್ ಇದೆ. ಆ್ಯಂಡ್ ಸ್ಪೆಷಾಲಿಟಿ ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇಗ್ವಾನ. ನಾನು ಬೇರೆ ಕಡೆ ಎಲ್ಲ ನನ್ನ ಫ್ರೆಂಡ್ಸ್ ಬಾಲಿ ಅಥವಾ ಬೇರೆ ಎಲ್ಲಾದರೂ ಜಾಗಕ್ಕೆ ಹೋದಾಗ ಆ ಫೋಟೋ ತೆಗೆದು ಹಾಕಿದಾಗ ನನಗೂ ಕೂಡ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್, ಓಕೆ ಇಟ್ಕೋಬೋದಾ, ಅದನ್ನು ಫೋಟೋ ತೆಗೆಸ್ಕೋಬೋದಾ ಅನ್ನೋದೊಂದಿತ್ತು. ಬಟ್ ನಾನು ಅಲ್ಲಿ ಹೋಗಿ ಅದನ್ನು ಫೀಲ್ ಮಾಡಿದಾಗ ಆ ನೇಚರ್ ನನಗೆ ತುಂಬ ಇಷ್ಟ ಆಯಿತು. ಸೊ ಮುಟ್ಟಕ್ಕೆ ಟ್ರೈ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಸ್ವಲ್ಪ ಭಯ ಆಯಿತು. ಸೊ ಅದೇನಾದರೂ ಒದ್ದಾಡಿ ನಾನೇನಾದರೂ ಬಿಟ್ಟು ಸುಮ್ಮನೆ ಅದು ಹಾರ್ಮ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಜಸ್ಟ್ ಅದು ಸ್ಕಿನ್ನ ಫೀಲ್ ಮಾಡಿದೆ. ಇಲ್ಲಿ ವೆರೈಟೀಸ್ ಆಫ್ ಪಿಜನ್ ಕೂಡ ಇತ್ತು. ಸೊ ಪಿಜನ್ನ ಎತ್ಕೊಳ್ಳೋಕೆ ನನ್ನ ಮಗಳು ಸ್ವಲ್ಪ ಕಷ್ಟಪಟ್ಲು, ಬಟ್ ಸ್ಟಿಲ್ ಇಲ್ಲಿ ವೆರೈಟೀಸ್ ಆಫ್ ಚಿಕನ್ಗಳಿತ್ತು. ಸೊ ಒಂದೊಂದು ಚಿಕನ್ನು ಒಂದೊಂದು ಥರ ಇತ್ತು. ಇಲ್ಲಿ ತಿನ್ನೋ ಚಿಕನ್ ಎಲ್ಲ ಇದ್ದಿದ್ದು, ಇದ್ರ ಹೆಸರು ಸಿಲ್ಕಿ ಚಿಕನ್ ಅಂತ. ಫುಲ್ ಸಿಲ್ಕಿ ಆಗೇ ಇತ್ತು. ಆ್ಯಂಡ್ ಕೆಲವು ಫೆದರ್ಸ್ ಅಲ್ಲಿ ನಾವು ಏನು ಕಾಕ್ ಯೂಸ್ ಮಾಡ್ತೀವಿ ಆ ಚಿಕನ್ನ ಕೂಡ ತೋರಿಸಿದ್ರು. ಆ್ಯಂಡ್ ಈ ಶಿಷ್ಯ ಬಂದು ಡಕ್ಲೆಟ್ ಬ್ರಹ್ಮ ಅಂತ, ಮುಖ ತೋರಿಸೋ ಅಪ್ಪಿ ಅಂತ, ಅಂದರೆ ನಾನು ಮುಖ ತೋರಿಸಲ್ಲ ಅಂತ ಅಂದ್ಬಿಟ್ಟು ಆ ಕಡೆ ತಿರ್ಕೊಂಡು ಕೂತಿತ್ತು. ಇಲ್ಲಿ ಇಷ್ಟೊಂದು ವೆರೈಟೀಸ್ ನೋಡೋದು ನಿಜವಾಗ್ಲೂ ಖುಷಿ ಆಯಿತು, ಅದು ಸ್ಪೆಷಲಿ ನೆಲಮಂಗಲ. ಸೊ ಆ್ಯಂಡ್ ಇಟ್ಸ್ ಆ್ಯಕ್ಚುಲಿ ತುಂಬ ಇಂಟ್ರಾಕ್ಟಿವ್ ಆಗಿತ್ತು. ನಾವು ಹೋಗಿ ಮುಂದೆ ಕೂತ್ಕೊಂಡು ಮಾತಾಡಿದಾಗ ದೇ ಯೂಸ್ ಟು ರಿಯಾಕ್ಟ್, ಸೋ ಫ್ರೆಂಡ್ಲಿ. ನೀವು ಹೋಗಿ ಒಂದು 5 ನಿಮಿಷ ಅದ್ರ ಮುಂದೆ ಟೈಮ್ ಸ್ಪೆಂಡ್ ಮಾಡಿ ಏನಾದರೂ ಕೇಳಿದ್ರೆ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಿತ್ತು ಗೊತ್ತಾ. ಆ್ಯಂಡ್ ದೇ ಹ್ಯಾವ್ ವೆರೈಟೀಸ್ ಆಫ್ ಪಿಜನ್ ಆ್ಯಸ್ ವೆಲ್. ಆ್ಯಂಡ್ ಬಿಸಿಲು ಜಾಸ್ತಿ ಇದ್ದಿದ್ದ ಕಾರಣಕ್ಕೆ ಅವರೇ ನಮಗೆ ಅಂಬ್ರೆಲಾ ಕೂಡ ಪ್ರೊವೈಡ್ ಮಾಡಿದ್ರು. ಇದು ಎಷ್ಟು ಸಿಸ್ಟಮ್ಯಾಟಿಕ್ ಬರ್ಡ್ ಅಂತ ಅಂದರೆ ಫಸ್ಟ್ ಎದ್ದಿದ ತಕ್ಷಣ ಸ್ನಾನ ಮಾಡುತ್ತಂತೆ, ಅದಾದಮೇಲೆ ಬೇರೆ ನೀರಿಟ್ಟರೆ ಅದನ್ನು ಕುಡಿಯೋದಂತೆ, ಸ್ನಾನ ಮಾಡ್ದಲ್ಲೇ ದಿನಚರಿನೇ ಶುರು ಮಾಡಲ್ಲ ಅಂತ ಹೇಳ್ತು. ಇಲ್ಲ ನಾವು ನೋಡಿದ್ರೆ ನಾವೆಷ್ಟು ಸೋಂಬೇರಿಗಳು ಅಂತ ಅನಿಸುತ್ತೆ. ಇನ್ನು ಭತ್ತದಕ್ಕಿ ಕೂಡ ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ ಲೈಕ್ ನಾನು ಒಂದು 10 years ಆಗಿತ್ತು ಅನಿಸುತ್ತೆ ನೋಡಿ. ಸೊ ಇಷ್ಟೇ ಇದ್ದಿದ್ದು, ಅಂದರೆ ತುಂಬ ಇತ್ತು, ಬಟ್ ಸ್ಟಿಲ್ ನಾನು ತುಂಬ ಕ್ಯೂಟಾಗಿರೋದನ್ನ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಆ್ಯಕ್ಚುಲಿ ಭತ್ತದಕ್ಕಿ ಇಂಪಾರ್ಟೆನ್ಸ್ ಏನಪ್ಪ ಅಂತ ಅಂದರೆ ಅದು ಎಲ್ಲ ಪ್ರಾಣಿಗಳಿಗೂ ಅಂದರೆ ಎಲ್ಲ ಪಕ್ಷಿಗಳಿಗೂ ಕೂಡ
ಊಟ ತಿನ್ನಿಸಿ ಅದು ತಿನ್ನುತ್ತೆ, ಅಂದರೆ ಆಲ್ ಆರ್ ಈಕ್ವಲ್ ಅನ್ನೋ ಒಂದು ಪಾಲಿಸಿನ ಫಾಲೋ ಮಾಡುತ್ತೆ ಅಂತ ಇನ್ಸ್ಟ್ರಕ್ಟರ್ ಹೇಳಿದ್ರು. ಇದು ಗಿನಿ ಪಿಗ್ ಅಂತ ಕರೀತಾರಂತೆ. ಈ ಗಿನಿ ಪಿಗ್ ಇಂಪಾರ್ಟೆನ್ಸ್ ಏನಂತ ಅಂದರೆ ಇದು DNA 95% ಅಷ್ಟು ಹ್ಯೂಮನ್ಗೆ ಮ್ಯಾಚ್ ಆಗುತ್ತಂತೆ. ಆ್ಯಂಡ್ ಯಾವುದೇ ಮೆಡಿಕಲ್ ಎಕ್ಸ್ಪೆರಿಮೆಂಟ್ಸ್ ಆದರೂ ಕೂಡ ಈ ಒಂದು ಪ್ರಾಣಿಯ ಮೇಲೆ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಇಸ್ ಸೋ ಫ್ರೆಂಡ್ಲಿ. ಆ್ಯಂಡ್ ನೀವು ಒಂಥರ ನಾಯಿ ಹೇಗೆ ಸಾಕ್ತಿರೋ ಹಾಗೆ ಇದನ್ನ ಮನೇಲಿ ಸಾಕ್ಬೋದು ಅಂತ ಕೂಡ ಹೇಳ್ತಾರೆ. ಅಂದರೂ ನೋಡೋತಿಲ್ವೇ ಎತ್ಕೊಳ್ಳೋಕೆ ಅನ್ನೋ ಲೆವೆಲ್ಗೆಲ್ಲ ಹೊಡೋಗ್ತಾ ಇದ್ರು. ಆ್ಯಂಡ್ ಹೇಳ್ಕೊಡ್ತಾರೆ ಹೇಗೆ ಆ್ಯನಿಮಲ್ನ ಕೇರ್ ಮಾಡಬೇಕು, ಹ್ಯಾಂಡಲ್ ಮಾಡಬೇಕು ಕೈ ಕೊಟ್ಟಾಗ ಅಂತ ಪ್ರತಿಯೊಂದು ಇನ್ಸ್ಟ್ರಕ್ಷನ್ನು ಕೊಡ್ತಾರೆ. ಆ್ಯಂಡ್ ಫುಡ್ ಬಗ್ಗೆ ಹೇಳ್ತಾರೆ. ನಾವು ಏನು ಆ್ಯನಿಮಲ್ಸ್ಗೆ ಕೊಡ್ತಾರೆ ಆ ಒಂದು ಫುಡ್ನ ನಮ್ಮ ಕೈಯಲ್ಲೇ ಕೊಡಿಸ್ತಾರೆ, ಫೀಡ್ ಮಾಡಿಸ್ತಾರೆ. ಆ್ಯಂಡ್ ಎಲ್ಲ ಆ್ಯನಿಮಲ್ಸ್ನ ನಾವು ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು, ಇಂಟ್ರ್ಯಾಕ್ಟ್ ಮಾಡ್ಬೋದು. It is not just for an hour. You can stay, you can learn things, you can sit with them, you can talk with them. ಆ್ಯಂಡ್ ಟಾಟಾಯ್ಸ್ಗಳಿತ್ತು. ಟಾಟಾಯ್ಸಲ್ಲಿ ನಾನು ಒಂದು ಟಾಟಾಯ್ಸ್ ಇಟ್ಕೊಂಡೆ. ಸೊ ಮೆಜಾರಿಟಿ ನನ್ನ ಮಗಳಿಗೆ ಆ ಆ್ಯನಿಮಲ್ಸ್ನ ಫೀಲ್ ಮಾಡೋಕ್ಕೆ ಅವ್ಳ ಕೈ ಕೊಡೋಕ್ಕೆ ತುಂಬ ಟ್ರೈ ಮಾಡ್ತದೆ. ಬಟ್ ಎಲ್ಲೋ ಒಂದು ಕಡೆ ಭಯ ಇದ್ದೇ ಇರುತ್ತಲ್ಲ. ಬಟ್ ಸ್ಟಿಲ್ ಒಂದೊಂದು ಕಡೆ ಟಚ್ ಮಾಡ್ತಿದ್ಲು, ಕೆಲವೊಂದು ಕಡೆ ಹೆದರ್ಕೋತಾ ಇದ್ಲು, ಬಟ್ ಎಂಜಾಯ್ ಮಾಡಿದ್ಲು ಹೋಲ್ ಡೇ. ಆ್ಯಂಡ್ ಇಲ್ಲಿ ವೆರೈಟೀಸ್ ಆಫ್ ಡಕ್ಸ್ ಇತ್ತು. ಸೊ ಎಲ್ಲನೂ ಕೂಡ ನಾವು ಹೋಗಿದ ತಕ್ಷಣ ಫಸ್ಟು ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಅಂತ ಬಂದುಬಿಡ್ತು. ಅವ್ರು ಫುಡ್ ಕೊಟ್ಟರು, ಆ ಫುಡ್ಡೆಲ್ಲ ತಿನ್ಸಿದ್ವಿ. ತಿಂದು ಅವೆಲ್ಲ ವಾಪಸ್ ಹೋಗಿದ ತಕ್ಷಣ ನಮಗೆ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದಾಗಿದ ತಕ್ಷಣ ದ ನೆಕ್ಸ್ಟ್ ಪ್ಲೇಸ್ ವಾಸ್ ಅ ಜಂಪ್ ಪ್ಲೇಸ್. This is one of the birds family ಅಂದರೆ ಪ್ಯಾರೆಟ್. ಸೊ ಇಲ್ಲಿ ನಮಗೆ ಸನ್ಫ್ಲವರ್ ಸೀಡ್ಸ್ ಮತ್ತು ಕೆಲವೊಂದು ಫುಡ್ ಕೊಡ್ತಾರೆ, ನಮ್ಮ ಹತ್ರನೇ ಕೊಟ್ಟಿರ್ತಾರೆ. ಪ್ಯಾರೆಟ್ಸ್ ಎಲ್ಲ ಬಂದು ನಮ್ಮಲ್ಲೆಲ್ಲ ಕೂತ್ಕೊಂಡಿರುತ್ತೆ. ಸೊ ತುಂಬ ಪ್ಯಾರೆಟ್ಸ್ ಇತ್ತು. ಅನ್ಫಾರ್ಚುನೇಟ್ಲಿ ಏನಾಯಿತು ಅಂತಂದರೆ ನಾವು ಹೋಗಿದ್ದು ಸಂಜೆ ಆಗಿರೋದ್ರಿಂದ ಎಲ್ಲ ಹೊಟ್ಟೆ ತುಂಬ ತಿಂದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತೀವಿ. ಅಷ್ಟು ಬರ್ಡ್ಸ್ ಇತ್ತು, ನಮ್ಮ ಹತ್ರ ಒಂದು ಸ್ವಲ್ಪ ಬರ್ಡ್ಸ್ ಇತ್ತು. ಸೊ ಇಟ್ ವಾಸ್ ಅ ಫನ್. ಅಲ್ಲಿಂದ ಮ್ಯಾಮಲ್ ಸೆಂಟರ್ಗೆ ಹೋದ್ವಿ. ಅಲ್ಲಂತೂ ವಿಚಿತ್ರವಾದ ಪ್ರಾಣಿಗಳಿತ್ತು. ಇಟಿಟೈ ಸ್ಕ್ವಿರಲ್, ಟೈನಿ ಸ್ಕ್ವಿರಲ್ ಅಂತ ಏನೋ ಇತ್ತು. ತಿನ್ನಕ್ಕೆ ತಿಂದು ಆರಾಮಾಗಿ ಮಾಡ್ಕೊಂಡಿತ್ತು. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಸ್ನೇಕ್ ಇತ್ತು, ಬಾಲ್ ಪೈಥಾನ್. ಒಳ್ಳೆ ಚಾಕ್ಲೇಟ್ ಎತ್ಕೊಂಡು ಕೈ ಕೊಟ್ಟರು. ಇಟ್ ವಾಸ್ ಸೋ ಫ್ರೆಂಡ್ಲಿ. ಆರಾಮಾಗಿ ಇಷ್ಟು ಚೆನ್ನಾಗಿ ಎಲ್ಲ ಆ್ಯನಿಮಲ್ಸ್ ಕಮ್ಯುನಿಕೇಟ್ ಮಾಡ್ತಿತ್ತು, ನಮ್ಮ ಜೊತೆ ಇತ್ತು ಅಂತ ಅಂದರೆ ಇಟ್ ವಾಸ್ ಅ ರಿಫ್ರೆಶಿಂಗ್ ಡೇ. ಆ್ಯಂಡ್ ಇದನ್ನು ನನ್ನ ಮಗಳಿಗೆ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಆ್ಯಂಡ್ ಇದೊಂದು ಪ್ರಾಣಿ ಇತ್ತಪ್ಪ, ಉಲ್ಟಾ ನೇತಾ ಹಾಕೊಂಡು ನೀರು ಕುಡ್ಕೊಂಡು ಏನೋ ಆಟ ಆಡ್ತಾ ಇತ್ತು. ಅದೇನು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಏನೋ ಹೇಳಿದ್ರು, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ವೈಟ್ ರ್ಯಾಟ್ಸ್ ಇತ್ತು, ತುಂಬ ವೈಟ್ ರ್ಯಾಟ್ಸ್ ಇತ್ತು. ಕೊಂಡು ಬಂದಮೇಲೆ ನಮಗೆ ಇನ್ನೂ ಎಕ್ಸ್ಟ್ರಾ ಗೇಮ್ಸ್ ಇತ್ತು. ಲೈಕ್ ಆಗ್ಬೋದು, ಆರ್ಚರಿ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು. ಸೊ ಇನ್ನೂ ತುಂಬ ಇತ್ತು. ಬಟ್ ಆಲ್ಮೋಸ್ಟ್ ಲೈಕ್ ಡ್ರೈನ್ಡ್ ಔಟ್ ಆಗಿ ಹೋಗ್ಬಿಟ್ಟಿದ್ವಿ. ಬಟ್ ಸ್ಟಿಲ್ ಒಂದು ಸ್ವಲ್ಪ ಬಂದಿದ್ದೀವಿ, ಎಂಜಾಯ್ ಮಾಡೋಣ ಅನ್ನೋ ಪರ್ಪಸ್ಗೆ ನಾವು ಒಂದು ಸ್ವಲ್ಪ ಫಾರ್ಮಾಲಿಟೀಸ್ಗೆ ಒಂದು 10 ಮಿನಿಟ್ಸ್ ಒಂದೊಂದು ಗೇಮಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬಟ್ ನೀವೇನೇ ಗೇಮ್ ಆಡಬೇಕಾದ್ರೂ ಎಲ್ಲೇ ಹೋದರೂ ಒಬ್ಬರಲ್ಲ ಒಬ್ಬರು ಟ್ರೈನರ್ ನಿಮ್ಮ ಜೊತೆ ಇರ್ತಾರೆ, ಒಬ್ಬರಲ್ಲ ಒಬ್ಬರು ನಿಮ್ಗೆ ಅಸಿಸ್ಟ್ ಮಾಡ್ತಾನೆ ಇರ್ತಾರೆ. ಇಟ್ ವಾಸ್ ಸೋ ಫ್ರೆಂಡ್ಲಿ ಆ್ಯಂಡ್ ಟ್ರೈನರ್ಸ್ ವಾಸ್ ಸೋ ಎಜುಕೇಟೆಡ್ ದಟ್ ನೀವು ಏನೇ ಕೇಳಿದ್ರು ಕೂಡ ಗೊತ್ತಿಲ್ಲ ಅನ್ನೋ ಒಂದು ಮಾತೇ ಹೇಳಲ್ಲ. ಸೊ ಪ್ರತಿ ಒಂದೂ ಕೂಡ ಅವರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇಟ್ ವಾಸ್ ಅ ಟೋಟಲ್ ಫನ್ ಡೇ ಅಟ್ ದಶಾವತಾರ. ಹೋಪ್ ನೀವು ಯಾವ್ದಾದ್ರು ನೆಲಮಂಗಲದಲ್ಲಿದ್ದರೆ ನೀವು ಹೋಗಿ ವಿಸಿಟ್ ಮಾಡಿ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.